80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಲಬುರಗಿಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ಗೃಹ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ನಮಗೆ ಯಾವುದೇ ಸವಾಲನ್ನು ಎದುರಿಸಲು ಪ್ರೇರಣೆ ನೀಡುವ ಜೊತೆಗೆ ಭವ್ಯ ರಾಷ್ಟ್ರ ನಿರ್ಮಾಣದ ಕರ್ತವ್ಯಗಳನ್ನು ನೆನಪಿಸುತ್ತದೆ. ನಾವೆಲ್ಲರೂ ಒಂದಾಗಿ ದೇಶವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟೋಣ, ಸದೃಢ ದೇಶದ ನಿರ್ಮಾಣಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ ಎಂದು ಸಚಿವರು ಹೇಳಿದ್ದಾರೆ. ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ಧ್ವಜಾರೋಹಣ ಮಾಡಿ ದೇಶದ ಸೈನಿಕರಿಗೆ ಹಾಗೂ ದೇಶದ ಹೋರಾಟಗಾರರಿಗೆ ನಮನ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಪರವಾಗಿ ಭಾರತ ಧ್ವಜಾರೋಹಣ ಮಾಡುವಂತ ಅವಕಾಶ ದೊರಕಿಸಿಕೊಟ್ಟ ಚಿತ್ತಾಪುರ ಮತಕ್ಷೇತ್ರದ ಹಾಗೂ ಕಲಬುರಗಿ ಜಿಲ್ಲೆ ಎಲ್ಲ ನನ್ನ ಆತ್ಮೀಯರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೂಡಿ ಶ್ರಮಿಸುವ ಸಂಕಲ್ಪವನ್ನು ಮಾಡೋಣ. ನಮ್ಮ ಜಿಲ್ಲೆ ಹಾಗೂ ರಾಜ್ಯ ಅಭಿವೃದ್ಧಿಗೆ ಆದ್ಯ ಗಮನ ನೀಡುವ ಸಂಕಲ್ಪ ನನ್ನದಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ನಮಗೆ ಯಾವುದೇ ಸವಾಲನ್ನು ಎದುರಿಸಲು ಪ್ರೇರಣೆ ನೀಡುವ ಜೊತೆಗೆ ಭವ್ಯ ರಾಷ್ಟ್ರ ನಿರ್ಮಾಣ ಕರ್ತವ್ಯಗಳನ್ನು ನೆನಪಿಸುತ್ತದೆ. ಬನ್ನಿ, ನಾವೆಲ್ಲರೂ ಒಂದಾಗಿ ದೇಶವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟೋಣ, ಸದೃಢ ದೇಶದ ನಿರ್ಮಾಣಕ್ಕೆ ನಾವೆಲ್ಲರೂ ಕಟ್ಟಿಬದ್ಧರಾಗೋಣ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಆಯ್ಕೆ ಪೂರ್ವ ತರಬೇತಿ ಮಾನ್ಯರಿಗೆ ಮತ್ತು ಧ್ವಜಕ್ಕೆ ಗೌರವ ಸಲ್ಲಿಸಿ ಮುಂದೆ ಸಾಗ್ತಾರೆ. ಕುಮಾರಿ ಸ್ನೇಹಲತಾ ಅವರ ನಾಯಕತ್ವದಲ್ಲಿ 32 ಪಡೆ ಧ್ವಜಕ್ಕೆ ಹಾಗೂ ಮಾನ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. RSI ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ KSRP 6ನೇ ಪಡೆ ಕಲಬುರಗಿ, PSI ಸಿದ್ದಪ್ಪ ಅವರ ನೇತೃತ್ವದಲ್ಲಿ CR ಘಟಕ ಕಲಬುರಗಿ ನಗರ ಮಾನ್ಯರಿಗೆ ವೃಂದದವರಿಂದ ಗೌರವ ವಂದನೆಯನ್ನ ಸ್ವೀಕರಿಸಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ನಾಗೇನಹಳ್ಳಿ ಹಾಗೂ ಪ್ರತಿಭಾನ್ವಿತ ಬಾಲಕಿಯರ ಶಾಲೆ ಜಗತ್ ಕಲಬುರಗಿ. ಗಾಂಧೀಜಿಯವರು ಸ್ವತಂತ್ರ ಭಾರತಕ್ಕೆ ನೈತಿಕ ನಿಲುವುಗಳು, ಅವರ ಸಮಾಜದಲ್ಲಿರುವಂತಹ ಧಾರ್ಮಿಕ, ಸಾಮಾಜಿಕ, ಮಾನವೀಯತೆ ಹಾಗೂ ರಾಜಕೀಯ ಮೌಲ್ಯಗಳ ಪಾಠ ನೀಡಿ ನಮಗೆ ಇನ್ನೂ ಕೂಡ ಆ ಪಾಠಗಳು ಮಾರ್ಗದರ್ಶಿಯಾಗಿದೆ. ಇಂಥ ಒಂದು ವಾತಾವರಣದಲ್ಲೂ ಕೂಡ ಅವರ ಅಮೂಲ್ಯವಾದಂತಹ ನೀತಿಗಳು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಹಾಗೆ ಸರ್ದಾರ್ ಪಟೇಲ್ ಅವರು ಅವರ ದೃಢ ನಿರ್ಧಾರಗಳಿಂದ ಸ್ವತಂತ್ರದ ನಂತರ ನಾವು ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಯಿತು. ಪಟೇಲ್ ಅವರು 560ಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ರಾಜ್ಯಗಳಿರ್ಬೋದು, ಸಂಸ್ಥಾನಗಳಿರ್ಬೋದು, ಇವರಿಗೆಲ್ಲರೂ ಒಗ್ಗೂಡಿಸಿ ಒಂದು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸುವ ಮುಖಾಂತರ ಇವತ್ತು ಒಂದು ಅಖಂಡ ಭಾರತವನ್ನ ಕಟ್ಟಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸ್ವತಂತ್ರ ಭಾರತದಲ್ಲಿ ಆಡಳಿತ ಸಮರ್ಥವಾಗಿರಬೇಕಂದ್ಬಿಟ್ಟು ಸರ್ದಾರ್ ಪಟೇಲ್ ಅವರು ಭಾರತೀಯ ನಾಗರಿಕ ಸೇವೆಗಳನ್ನು ಬಲಪಡಿಸಲಿಲ್ಲ ಅಂದ್ರೆ ಇವತ್ತು ನಾವು ಪ್ರಜಾಪ್ರಭುತ್ವವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕಾನೂನಿನ ಕುಶಪ್ರಭಾವತಿಯಿಂದ ಹಾಗೂ ಸಾಮಾಜಿಕ ಕಾಳಜಿಯಿಂದ ಸ್ವತಂತ್ರ ಭಾರತದಲ್ಲಿ ಸಂವಿಧಾನವನ್ನು ಜಾರಿಗೆ ತಂದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕು, ಒಂದು ಸಮಾನತೆಯನ್ನ ಹಕ್ಕು ನೀಡುವ ಮುಖಾಂತರ ಒಂದು ಸಮಗ್ರ ಭಾರತವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರು. ಪ್ರಮುಖವಾಗಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ಮೊದಲನೆಯ ಪ್ರಧಾನಮಂತ್ರಿ, ಅವರ ರಾಷ್ಟ್ರೀಯ ಇಚ್ಛಾಶಕ್ತಿ, ದೂರದೃಷ್ಟಿ ಹಾಗೂ ವೈಜ್ಞಾನಿಕ ಮನೋಭಾವನೆ ಇರಲಿಲ್ಲ ಅಂದ್ರೆ ಇವತ್ತು ನಾವು ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನರಿಗೆ ಇತಿಹಾಸ ಸರಿಯಾಗಿ ತಿಳ್ಕೊಂಡಿಲ್ಲ, ಅವರ ಬಗ್ಗೆ ಸರಿಯಾಗಿ ಓದ್ಕೊಂಡಿಲ್ಲ, ಅವರ ಇತಿಹಾಸವನ್ನು, ಅವರ ಕೊಡುಗೆಯನ್ನು ತಿರುಚಿ ಇವತ್ತು ಅವರ ಮಾಡಿರುವ ಕೆಲಸಗಳಿಗೆ ಒಂದು ಬೇರೆ ರೀತಿಯಾಗಿ ಬಿಂಬಿಸುವ ಪ್ರಯತ್ನ ನಡೆದಿದೆ. ನೆಹರು ಅವರ ಬಗ್ಗೆ ನಮ್ಮ ಯುವ ಪೀಳಿಗೆಯವರು ಬಹಳ ಆಳವಾಗಿ ತಿಳ್ಕೋಬೇಕು. ಅವ್ರು ಇರಲಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಆಧುನಿಕ ಭಾರತದ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಒಂದು ಬಹಳ ಪ್ರಭಾವಿ ಕುಟುಂಬದಿಂದ ಬಂದಿದ್ದು, ಶ್ರೀಮಂತ ಕುಟುಂಬದಿಂದ ಬಂದಂಥವ್ರು. ಆದರೂ ಕೂಡ ಅವರು
ವಿದೇಶದಲ್ಲಿ ಓದಿದ್ರು ಕೂಡ ಸ್ವತಂತ್ರದ ಹೋರಾಟಗಾರರ ಪ್ರೇರಣೆಗೆ ಪಡೆದು ಅವರು ಕೂಡ ಸ್ವತಂತ್ರದ ಹೋರಾಟಕ್ಕೆ ಧುಮುಕಿದಂತ ವ್ಯಕ್ತಿ ಅವರು.